ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋ ಸ್ವಾಗತ. ಸ್ನೇಹಿತರೆ, ಯೂಟ್ಯೂಬ್ ಚಾನಲ್ ಮಾಡುವಂಥ ಉದ್ದೇಶ ಏನು ಅಂತ ಒಂದು ಪ್ರಶ್ನೆ ಬರ್ಬೋದು. ಯೂಟ್ಯೂಬ್ ಚಾನಲನ್ನು ಮಾಡೋದು ನಮ್ಮ ಒಂದು ವ್ಯಕ್ತಿತ್ವ ವಿಕಸನಕ್ಕಾಗಿ ಆದರೆ ಖಂಡಿತವಾಗಿಯೂ ಇದರಿಂದ ಪ್ರಯೋಜನ ಇದೆ. ಇಲ್ಲ, ನಾನು ಇದರಿಂದ ಸಾಕಷ್ಟು ಹಣ ಗಳಿಸ್ತೀನಿ, ಆ ರೀತಿಯಲ್ಲಿ ನಾವು ಹೋದರೆ ಖಂಡಿತವಾಗಿಯೂ ನಮಗೆಲ್ಲೋ ಒಂದು ಕಡೆ ಸೋಲಾಗುತ್ತೆ ಅಂತ ಅಂದ್ಕೋತೀನಿ. ಯಾಕಂತ ಹೇಳಿದ್ರೆ ಯೂಟ್ಯೂಬ್ ನಾನು ಸ್ಟಾರ್ಟಿಂಗಲ್ಲಿ ಪ್ರಾರಂಭ ಮಾಡುವಾಗ ನನಗೆ ಒಂದು ಚೂರು ಮಾತಾಡೋಕ್ಕೆ ಬರ್ತಾ ಇರಲಿಲ್ಲ. ಸುಮ್ಮನೆ ಪ್ರಯತ್ನ ಪಡ್ತಾ ಇದ್ದೆ, ಕಂಟಿನ್ಯೂಯಸ್ ಆಗಿ ಪ್ರಯತ್ನ ಪಡ್ತಾ ಇದ್ದೆ. ಪ್ರಯತ್ನ ಪಟ್ಟು ಅಂದರೆ ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅಂತಾರಲ್ಲ, ಆ ರೀತಿಯಾಗಿ ಪ್ರಯತ್ನವನ್ನು ಸತತವಾಗಿ ಪಡ್ತಾ ಇದ್ದೆ. ಅದರ ಕಾರಣಕ್ಕಾಗಿ ಸ್ಟಾರ್ಟಿಂಗ್ ಡೇಸಲ್ಲಿ ಒಳಗಡೆ ಕೋಣೆ ಒಳಗಡೆ ಕೂತ್ಕೊಂಡು ವೀಡಿಯೋಗಳನ್ನು ಮಾಡ್ತಾಯಿದ್ದೆ. ಆನಂತರ ಪರವಾಗಿಲ್ಲ, ಒಂದು ಟ್ರೈ ಮಾಡೋಣ ಅಂತ ಎಲ್ಲೋ ಒಂದು ಕಡೆ ಹೋದಾಗ ಎಲ್ಲೋ ಒಂದು ಕಡೆ ಅನ್ನೋಕ್ಕಿಂತ ಹೆಚ್ಚಾಗಿ ಯಾರೂ ಇಲ್ಲದೇ ಇರುವಂಥ ಜಾಗಕ್ಕೆ ಹೋಗಿ ವೀಡಿಯೋ ಮಾಡ್ತಾಯಿದ್ದೆ. ಈವನ್ ಚಿಕ್ಕ ಪುಟ್ಟ ಕಾಡು ಮೇಡಾಗಲಿ ಅಥವಾ ಹಳ್ಳಿ ಆಗಲಿ ಇಲ್ಲೆಲ್ಲ ವೀಡಿಯೋ ಮಾಡ್ತಾಯಿದ್ದೆ. ಆನಂತರ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಕೆಲವೊಬ್ಬರನ್ನ ಸಂದರ್ಶನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ಎಲ್ಲ ಚಿಕ್ಕದಾಗಿ, ಯಾವುದೂ ದೊಡ್ಡದಾಗಲ್ಲ. ಕೆಲವೊಂದು ಹಳ್ಳಿಯಲ್ಲೇ ನಾಟಿ ವೈದ್ಯರನ್ನ, ಆನಂತರ ಕೃಷಿಕರನ್ನ, ಇವ್ರನ್ನೆಲ್ಲ ಮಾತಾಡಿಸೋಕ್ಕೆ ಪ್ರಯತ್ನ ಪಟ್ಟೆ. ಲೈಕ್ ಇಲ್ಲೇನು ಅಡ್ವಾಂಟೇಜ್ ಅಂತ ಹೇಳಿದ್ರೆ, ಇವರು ಪಾಪ ಯಾರು ಕೂಡ ನಾವು ಏನಾದ್ರು ಪ್ರಶ್ನೆ ಮಾಡಿದ್ರೆ ಅಥವಾ ತಪ್ಪಾಗಿ ಏನಾದ್ರು ಮಾತಾಡ್ರೆ ಯಾರು ಕೂಡ ಪ್ರಶ್ನೆ ಮಾಡಲ್ಲ ನಮ್ಮನ್ನು. ಆ ಸಲುವಾಗಿ ಇದು ನಮಗೊಂದು ಅಡ್ವಾಂಟೇಜ್ ಆಯಿತು. ಸೊ ಹಂಗೆ ಮಾತಾಡಿಸ್ತವನು ನೆಕ್ಸ್ಟ್ ನಾನು ಮತ್ತಷ್ಟು ಟ್ರಾನ್ಸ್ಫಾರ್ಮೇಷನ್ ಮಾಡಿಕೊಂಡು ಸಿಟಿ ಭಾಗದಲ್ಲೂ ಕೂಡ ಈ ಎಲೆಕ್ಷನ್ ಟೈಮಲ್ಲಿ ಅಥವಾ ಬೇರೆ ಬೇರೆ ಏನೋ ಈವೆಂಟ್ ಆದಾಗ ಅಲ್ಲೆಲ್ಲ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡಿದೆ. ಮತ್ತು ಕೆಲವೊಂದಷ್ಟು ಸಾರ್ವಜನಿಕ ಪ್ಲೇಸನ್ನು ಕೂಡ ಎಕ್ಸ್ಪ್ಲೋರ್ ಮಾಡೋದಕ್ಕಿಂತ ಹೆಚ್ಚಾಗಿ ಒಂದಷ್ಟು ಅದರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಈವನ್ ಇದರಲ್ಲಿ ದೇವಸ್ಥಾನ ಇತ್ತು ಅಥವಾ ಐತಿಹಾಸಿಕ ಸ್ಥಳಗಳು ಇತ್ತು, ಇಂಥದ್ದೆಲ್ಲ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅಲ್ಲಿಗೆ ಒಂದು ವಿಡಿಯೋದಿಂದ ಮತ್ತೊಂದು ವಿಡಿಯೋದಲ್ಲಿ ಒಂದಷ್ಟು ಸುಧಾರಣೆಗಳು ಕಾಣೋದಕ್ಕೆ ಪ್ರಾರಂಭ ಆಯಿತು. ಇದರ ಸಲುವಾಗಿ ನಮಗೆ ಒಂದಷ್ಟು ಅವಕಾಶಗಳು ಕೂಡ ಕ್ರಿಯೇಟ್ ಆಯಿತು. ಕೆಲವೊಂದು ಕಡೆ ಪ್ರಮೋಷನ್ ವಿಡಿಯೋ ಮಾಡಿಕೊಡಿ ಅಂತ ಅಂದರು. ಕೆಲವೊಂದು ಹಬ್ಬ ಹರಿದಿನ ಅಥವಾ ಯಾವುದಾದ್ರು ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಅಥವಾ ದೇವಸ್ಥಾನದ ಲೋಕಾರ್ಪಣೆ ಇಂಥ ಸಮಯದಲ್ಲಿ ಒಂದಷ್ಟು ಅದಕ್ಕೆ ಸಂಬಂಧಪಟ್ಟಂಥ ಪ್ರಮೋಷನ್ ವಿಡಿಯೋಗಳು ವಾಯ್ಸ್ ಓವರ್ ಮೂಲಕ ಮಾಡಿಕೊಡಿ ಅಂತ ಒಂದಷ್ಟು ಜನ ಕೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದನ್ನು ಕೂಡ ಮಾಡಿಕೊಟ್ಟದ್ದು ಒಂದು ಚಿಕ್ಕ ಬಿಸ್ನೆಸ್ ಆಗಿ ನನ್ನ ಜೀವನದಲ್ಲಿ ಮುಂದುವರ್ಕೊಂಡು ಬಂತು. ಅದೇ ರೀತಿ ಮೈಕ್ ಅನೌನ್ಸ್ಮೆಂಟ್ಗಳಿಗೆ ನಾನು ವಾಯ್ಸ್ ಕೊಟ್ಟೆ. ಸೊ ಇಲ್ಲಿಗೆ ಒಂದು ಆ್ಯಡ್ ಆನ್ ಆಗ್ತಾ ಒಂದು ಹಂತದಲ್ಲಿ ಇದು ಯೂಟ್ಯೂಬ್ ಮಾಡಿದ್ದು ಫಲ ಕೊಟ್ಟಿದೆ ಅಂತ ಹೇಳ್ಬೋದು. ಯೂಟ್ಯೂಬಲ್ಲಿ ನೇರವಾಗಿ ಬಂದಿದ್ದು ತುಂಬ ಕಮ್ಮಿ ಅಮೌಂಟ್ ಆದರೂ ಕೂಡ ಬದುಕು ಮಾಡೋದಕ್ಕೆ ಯೂಟ್ಯೂಬ್ ಅನ್ನೋದು ನನಗೆ ಸಹಕಾರಿಯಾಯಿತು. ಅದರ ಮಧ್ಯದಲ್ಲಿ ಕಾಂಪಿಟೇಷನ್ ಆಗಲಿ ಮತ್ತೊಂದಾಗಲಿ ಎಲ್ಲವೂ ಕೂಡ ಇದ್ದೇ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಹಾಗಿದ್ರೆ ಮಾತ್ರ ಚೆಂದ ಅಂತ. ಮತ್ತು ನಾನು ಯಾವುದೇ ಒಂದು ಕೆಲಸ ಮಾಡುವಾಗ ತನಗೆ ಯಾರೂ ಕಾಂಪಿಟೇಟ್ರಿ ಇರಬಾರ್ದು ಅಂತ ಅಂದ್ಕೊಳ್ಳೇಬಾರ್ದು. ಇದು ವೆರಿ ಎಕ್ಸ್ಪೆಕ್ಟೆಡ್ ಅಂತ. ಯಾವುದೇ ಒಂದು ಕೆಲಸ ಮಾಡಿ ನೀವು ಅದಕ್ಕೆ ಒಳ್ಳೆ ಕಾಂಪಿಟೇಟ್ರು ಒಬ್ಬ ಹುಟ್ಟೇ ಹುಡ್ತಾನೆ ಮತ್ತು ಒಬ್ಬನ ಮೀರಿಸುವನು ಮತ್ತೊಬ್ಬ ಬಂದೇ ಬರ್ತಾನೆ. ಆ ಸಲುವಾಗಿ ಯಾವುದೇ ಕ್ಷೇತ್ರದಲ್ಲಿ ಕಾಂಪಿಟೇಷನ್ ಇರಬಾರ್ದು ಅಂತ ಅಂದ್ಕೋಬಾರ್ದು. ಹಾಗೆ ಮುಂದುವರಿತಾ ಕೆಲವೊಂದಷ್ಟು ಆ್ಯಂಕರಿಂಗ್ ಕೂಡ ಅವಕಾಶ ಸಿಕ್ತು. ಅಲ್ಲೂ ಒಂದ್ಸಲ ತೊಂದರೆ ಆಗಿದ್ದಿದೆ ಅಂತ ಹೇಳಿದ್ರೆ ನಾನೇನೋ ಮ್ಯಾನೇಜ್ ಬರ್ತೆ. ಬಟ್ ನನ್ನ ಒಳಗಡೆ ಆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಕೆಲವು ಕಡೆ ತುಂಬ ನಿರರ್ಗಳವಾಗಿ ತುಂಬ ಚಂದ ಮಾಡಿ ಎಲ್ಲವನ್ನು ಪ್ರೆಸೆಂಟ್ ಮಾಡಿದ್ರೆ, ಕೆಲವು ಕಡೆ ತುಂಬ ಟೈಟ್ ಅಂತ ಅನ್ನಿಸ್ತಾ ಇತ್ತು. ಲೈಕ್ ಮಾತು ವೇಗವನ್ನು ಪಡ್ಕೊತಾ ಇರಲಿಲ್ಲ, ಎಷ್ಟು ಸೀಮಿತವಾಗ್ತಾ ಇತ್ತು. ಒಂದಷ್ಟು ಮಾತುಗಳನ್ನು ಮಾತ್ರ ಆಡ್ಬೋದು. ನಾನೇನು ಬಾಕಿ ಟೈಮಲ್ಲಿ ಮಾತನ್ನು ಸೇರಿಸ್ತಾ ಹೋಗ್ತೀನಿ, ಅದು ಸಾಧ್ಯ ಆಗ್ತಾ ಇರಲಿಲ್ಲ. ಆದರೆ ಜನರಿಗೆ ಅದು ಗೊತ್ತಾಗದೇ ಇದ್ದರೂ ಕೂಡ ನನಗನ್ನಿಸ್ತಾ ಇತ್ತು ನಾನು ಇವತ್ತು ಅಷ್ಟು ಚೆನ್ನಾಗಿ ಮಾಡಲಿಲ್ಲ ಅಂತ ನನ್ನ ಮನಸ್ಸಿಗೆ ಅನಿಸ್ತಾ ಇತ್ತು. ಬಟ್ ಒಂದು ಚೌಕಟ್ಟೊಳಗೆ ಮಾತ್ರ ಮಾತಾಡೋಕ್ಕಾಗ್ತಾ ಇತ್ತು. ಎಕ್ಸ್ಟ್ರಾ ಮಾತುಗಳು ಆಡೋಕ್ಕಾಗ್ತಾ ಇರಲಿಲ್ಲ. ಏನು ತಯಾರಿ ಮಾಡ್ಕೊಂಡ್ಬಂದಿದ್ದೆ ಅದಷ್ಟು ಮಾತ್ರ ಮಾತಾಡೋಕ್ಕಾಗ್ತಾ ಇತ್ತು. ಇದು ಆ್ಯಂಕರಿಂಗ್ ಮಾಡುವಾಗ ಸ್ಟೇಜ್ ಆ್ಯಂಕರಿಂಗ್ ಮಾಡುವಾಗ ನನಗಾದಂಥ ಅನುಭವ. ಬಟ್ ಇದೆಲ್ಲ ಮೆಟ್ಟು ನಿಲ್ಲಬೇಕು ಅಂತ ಹೇಳಿದ್ರೆ ಇನ್ನೂ ಎಕ್ಸ್ಪೀರಿಯೆನ್ಸ್ ಬೇಕು. ಕೆಲವರಿಗೆ ಬೈ ಡಿಫಾಲ್ಟ್ ಬೈ ಬರ್ತ್ ಇದೆಲ್ಲ ಬಂದಿರುತ್ತೆ. ತುಂಬ
ಹುಟ್ಟುತ್ತಾನೆ ತುಂಬ ಟ್ಯಾಲೆಂಟನ್ನು ಅವ್ರು ಪಡ್ಕೊಂಡು ಬಂದಿರ್ತಾರೆ. ಬಟ್ ನಮ್ಮಂಥವ್ರಿಗೆ ಏನಾಗುತ್ತೆ ಅಂತಂದರೆ ನಾವು ಪ್ರತಿದಿನವೂ ಕೂಡ ಪ್ರಯತ್ನ ಪಡ್ತಾ ಇರಬೇಕು. ನಾವು ಕಲಿಕೆ ಅಂತ ಹೇಳೋದು ಮಾತ್ರ ಯಾವತ್ತೂ ಕೂಡ ಎಂಡ್ ಆಗೋದಲ್ಲ. ಆ ಕಾರಣಕ್ಕೋಸ್ಕರ ಪ್ರತಿದಿನ ಈ ಯೂಟ್ಯೂಬಲ್ಲಿ ಅಥವಾ ಚಾನಲ್ ಮೂಲಕ ನಾವು ಕಲಿತಾ ಹೋದರೆ ಈ ಯೂಟ್ಯೂಬ್ ಮಾಡೋದು ನಮಗೆ ನಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ಅದು ತುಂಬ ಪ್ರಯೋಜನಕಾರಿ ಅಂತ ಹೇಳ್ಬೋದು. ನಮ್ಗೇನು ಬಂತೋ ಅದು ಮಾಡೋದು. ನಾವು ಏನು ತಿಳ್ಕೊತೀವಿ ಅದಕ್ಕೆ ಸಂಬಂಧಪಟ್ಟಂಥ ವೀಡಿಯೋಗಳನ್ನು ಮಾಡಬೇಕೇ ಹೊರತು ಯಾರೋ ಏನೋ ಒಂದು ಮಾಡ್ತಾ ಇದ್ದಾರಂತ ನಾವು ಅದನ್ನೇ ಫಾಲೋ ಅಪ್ ಮಾಡೋದು ಖಂಡಿತವಾಗಿಯೂ ತಪ್ಪಾಗುತ್ತೆ ಮತ್ತು ಇದು ನಮಗೆ ಯಾವುದೇ ರೀತಿಯ ಗ್ರೋತ್ಗೆ ಅವಕಾಶ ಕೊಡಲ್ಲ. ಸೊ ಒಂದು ನಿಮಗೆ ನಾನು ಇದು ಮಾಡ್ತೀನಿ, ಇವತ್ತಲ್ಲ ನಾಳೆ ಇದರಲ್ಲಿ ಸಕ್ಸಸ್ ಆಗ್ತೀನಿ, ನಾನು ಕಲಿತಾ ಇರ್ತೀನಿ, ನನ್ನ ಕಲಿಕೆಗೋಸ್ಕರ ಈ ವಿಡಿಯೋ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ನೀವು ಅದನ್ನು ಕೂಡ ಯಾವುದು ಕೂಡ ಅಸಾಧ್ಯವಾದದ್ದು ಯಾವುದೂ ಇಲ್ಲ, ಅದನ್ನು ಕೂಡ ಸಾಧನೆ ಮಾಡ್ಬೋದು. ಯೂಟ್ಯೂಬ್ ಕಂಟೆಂಟ್ಗಾಗಿ ಅಂಥ ಸಬ್ಜೆಕ್ಟ್ಗಳನ್ನು ಕೂಡ ಆಯ್ಕೆ ಮಾಡ್ಕೋಬೋದು. ಬಟ್ ನನಗೆ ಈಗೇನು ಸದ್ಯ ಗೊತ್ತಿದೆ ಅದು ಮಾತ್ರ ಮಾಡ್ತೀನಿ ಅಂತ ಹೋದರೂ ಕೂಡ ತಪ್ಪೇನೂ ಇಲ್ಲ. ಸೊ ಕಲಿಕೆ ಅಂತೂ ನಿರಂತರವಾಗಿರಬೇಕು ಅಂತ ಹೇಳ್ತಾ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು.